ಇವತ್ತು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋಕ್ಕೋಸ್ಕರ 25 ಎಕರೆ ಭೂಮಿಯನ್ನು ಮಾಡಿದ ಪ್ರಯುಕ್ತ ಎಲ್ಲ ಬಸವಣ್ಣನವರ ಕರ್ಮಭೂಮಿ ಶರಣಭೂಮಿ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರವಾಗಿರುವಂತಹ ಬಸವ ಕಲ್ಯಾಣ ಒಂದು School style cancelled. यहाँ learning मिलती है creative twist के साथ. Knowledge Park the creative school. Creativity is our subject. पुलिस ऑन भूख लगी करो फोन केबियन कॉम्प्लेक्स रेना मार्केट अभी ऑर्डर कीजिए. ಎದುರುಗಡೆ ನಾವೆಲ್ಲರೂ ಕೂಡ ವಿಜಯೋತ್ಸವ ಮುಖಾಂತರ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಮಸ್ತ ಬಸವ ಭಕ್ತರಾಗಿ ಬಸವಾಭಿಮಾನಿಗಳ ಪರವಾಗಿ ಬಸವಾದಿ ಶರಣರ ವಿಚಾರಧಾರೆ ಉಳ್ಳಂತ ಎಲ್ಲ ಜನರ ಪರವಾಗಿ ಇವತ್ತು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಬಸವ ಕಲ್ಯಾಣ ಇಡೀ ಜಗತ್ತಿಗೆ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟು अनुष्ठानಕ್ಕೆ ತಂದು आचार ಮಾಡಿದಂತ ಪ್ರಥಮ ಭೂಮಿ. नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. सगे हॉस्पिटल फर्टिलिटी एंड मदर केयर हॉस्पिटल एंड स्कैनिंग सेंटर नियर बस स्टैंड बसव कल्याण. ಜಗತ್ತಿನಲ್ಲಿ ಯಾವುದಾದರೂ ಬಸವ ಕಲ್ಯಾಣ. ಇಂತ ಒಂದು ಶರಣ ಭೂಮಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕನ ಇವತ್ತು ನಾವೆಲ್ಲರೂ ಧನ್ಯವಾದ ಹೇಳ್ತಾ ಇದ್ವಿ ಅಂದ್ರೆ ಸಿದ್ದರಾಮಯ್ಯನವರು ಒಬ್ಬರೇ ಇಂತ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕ್ಯಾರ. ಬಸವಣ್ಣನ ಧರ್ಮಕ್ಕ ಬಸವ ತತ್ವಕ್ಕ 12ನೇ ಶತಮಾನ ನಂತರ ರಾಜಾಶ್ರಯ ಕೊಟ್ಟಂತ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತಂತ ಅಭೂತಪೂರ್ವವಾದಂತ ಕೆಲಸ ಮಾಡಿದ್ದಾರೆ. ವಚನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದ್ರ ಮುಖಾಂತರ ಬಸವಣ್ಣನವರ ವಿಚಾರಧಾರೆಗಳು ಶರಣರ ವಿಚಾರಧಾರೆಗಳು ಇಡೀ ಜಗತ್ತಿಗೆ ತಲುಪಿಸಬೇಕು ಅನ್ನುವಂತ ಮಹತ್ ಉದ್ದೇಶ ಇಟ್ಟುಕೊಂಡು ಆ ಕೆಲಸ ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಬಸವ ಭಕ್ತರು ಬಸವ ಕಲ್ಯಾಣದಲ್ಲಿ ಅವರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ. ಈ ವಚನ ವಿಶ್ವವಿದ್ಯಾಲಯ ಸ್ಥಾಪನೆ ಆಲಕ ಪ್ರಮುಖ ಕಾರಣಕರ್ತರು ಸರ್ಕಾರದ ಗಮನ ಸೆಳೆದಂತವರು ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾದಂತ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರು, ನಮ್ಮ ಬಸವ ಕಲ್ಯಾಣ ಕಾಂಗ್ರೆಸ್ ಮುಖಂಡರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ವಿಜಯ್ ಸಿಂಗ್ ಅವರು, ಇವರೆಲ್ಲರಿಗೂ ಕೂಡ ಬಸವ ಭಕ್ತರ ಪರವಾಗಿ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದ ಹೇಳಿ ಮತ್ತೊಂದ್ಸಲ ಸಮಸ್ತ ಬಸವ ಭಕ್ತರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದ ಹೇಳಿ ನನ್ನ ಮಾತು